ಅದು ಗಡಿನಾಡು ಪ್ರಕೃತಿ ಸೊಬಗನ್ನ ಹೊತ್ತ ಸುಂದರ ತಾಲೂಕು. ಅಲ್ಲಿಯ ನೈಸರ್ಗಿಕ ತಾಣವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಕೋಟ್ಯಾಂತರ ಮರಗಳಿಂದ ಕಂಗೊಳಿಸುವಂತ ಆ ತಾಲೂಕಿಗೆ ಈಗ ಮತ್ತಷ್ಟು ಗಣಿಗಾರಿಕೆ ವಿಸ್ತರಣೆಯ ಆತಂಕ ಸೃಷ್ಟಿಯಾಗಿದೆ. ಕೇಂದ್ರ ಸಚಿವರಾಗಿ ಪದಗ್ರಹಣ ಮಾಡ್ತಾ ಇದ್ದಂತೆ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಇಲಾಖೆ ಹೊಣೆ ಹೊರ್ತಾ ಇದ್ದಂತೆ ಎಚ್.ಡಿ. ಕುಮಾರಸ್ವಾಮಿ ದೇವದಾರಿ ಕಬ್ಬಿಣದ ಅದಿರಿಗೆ ಕೈ ಹಾಕಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರಿನ ದೇವದಾರಿ ಬೆಟ್ಟದಲ್ಲಿ ಅದಿರು ತೆಗೆಯೋದಕ್ಕೆ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಗೆ ಒಪ್ಪಿಗೆ ನೀಡಿದ್ರು. ಕುದುರೆಮುಖ ಐರನ್ ಓರ್ ಕಂಪನಿಯವರು ಸಾಲ ಪಡಿತಕ್ಕಂಥದ್ದಕ್ಕೆ ಒಂದು ಒಪ್ಪಿಗೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಕೇಳಿರ್ತಕ್ಕಂಥದ್ದು. ಅವರ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಂದ ಬರತಕ್ಕಂಥ ಸಾಲದ ಒಂದು ಮೊತ್ತ ಮತ್ತು ಅವರ ಶೇರ್ ಅಮೌಂಟ್ ಏನಿದೆ ಅದರಿಂದ ಆಕ್ಟಿವಿಟೀಸ್ ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಇದು ಪ್ರೋಸೆಸ್ ಆಗಿರ್ತಕ್ಕಂಥ. ಎಚ್ಡಿಕೆ ನಿರ್ಧಾರಕ್ಕೆ ಪರಿಸರವಾದಿಗಳು ಕಿಡಿಕಾರಿದ್ರೆ ರಾಜ್ಯ ಸರ್ಕಾರ ಕೂಡ ಗುತ್ತಿಗೆ ಪತ್ರಕ್ಕೆ ಒಪ್ಪಿಗೆ ನೀಡದಿರಲು ಮುಂದಾಗಿದೆ. ರಾಜ್ಯ ಸರ್ಕಾರ ಮತ್ತು ಎಚ್ಡಿಕೆ ನಡುವೆ ಗಣಿ ಗುದ್ದಾಟ. ದೇವದಾರಿ ಬೆಟ್ಟದಲ್ಲಿ ಅದಿರು ಗಣಿಗಾರಿಕೆಗೆ ಆಕ್ಷೇಪ. ಹೌದು, ದೇವದಾರಿ ಬೆಟ್ಟದಲ್ಲಿ ಅದಿರು ಗಣಿಗಾರಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಒಪ್ಪಿಗೆ ನೀಡಿದ್ದಾರೆ. 470 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಯಲಿದ್ದು 99,000ಕ್ಕೂ ಅಧಿಕ ಮರಗಳನ್ನ ಕತ್ತರಿಸಬೇಕು. ಹೀಗಾಗಿ ಇದಕ್ಕೆ ವಿರೋಧ ವ್ಯಕ್ತವಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಸಿಎಂ ವರದಿ ಕೋರಿದ್ದಾರೆ. ಕೈಗಾರಿಕಾ ಮಂತ್ರಿ, ಭಾರೀ ಕೈಗಾರಿಕಾ ಮಂತ್ರಿ ಮತ್ತೆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಜಿಲ್ಲಾಧಿಕಾರಿಗೆ, ಬಳ್ಳಾರಿ ಜಿಲ್ಲಾಧಿಕಾರಿಗೆ ಒಂದು ರಿಪೋರ್ಟ್ ಕೊಡೋಣ ಅಂತ ಹೇಳಿದ್ದೀನಿ. ಆ ರಿಪೋರ್ಟ್ ಇನ್ನೂ ನನ್ನ ಕೈ ಸೇರಿಲ್ಲ. ಅದು ಬಂದ ಮೇಲೆ ನೋಡಿ ನನ್ನ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು, ಸರ್ಕಾರದ ಅಭಿಪ್ರಾಯ ಏನು. ಇದರ ಬೆನ್ನಲ್ಲೇ ಈಗ ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದಿರು ಗಣಿಗಾರಿಕೆಗೆ ಕೆಐಒಸಿಎಲ್ ಕಂಪನಿ ಅರಣ್ಯ ತಿರುವಳಿ ಪಡೆದಿದೆ. ಆದರೆ ಅರಣ್ಯ ತಿರುವಳಿ ಗುತ್ತಿಗೆ ಪತ್ರಕ್ಕೆ ಸಹಿ ಹಾಕದಂತೆ ಅರಣ್ಯ ಇಲಾಖೆ ಅಪರ ಕಾರ್ಯದರ್ಶಿಗೆ ಸಚಿವರು ಸೂಚಿಸಿದ್ದಾರೆ. ಏನೇ ಹೇಳಿ, ಈ ಹಿಂದೆ ಕೇಂದ್ರ ಸಚಿವ ಎಚ್ಡಿಕೆ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಅಡ್ಡಿಯಾಗಿ ನಿಂತಿದೆ. ಈ ಜಟಾಪಟಿ ಯಾವ ಹಂತಕ್ಕೆ ತಲುಪುತ್ತೋ ನೋಡಬೇಕು. ವಿನಾಯಕ ಬಡಿಗೇರ, ಟಿವಿ9, ಬಳ್ಳಾರಿ.